ನಾವು ರುದ್ರಾಷ್ಟಮದಿಂದ ಫೋನ್ ಮಾಡಿರೋದು. ನಿಮ್ಮ ತಾಯಿ ಸೀತಮ್ಮನ ಇಲ್ಲಿ ಬಿಟ್ಟು 6 ತಿಂಗಳಾದ್ರು ಅವ್ರು ನೋಡಕ್ ಒಮ್ಮೆಯೂ ಬಂದಿಲ್ಲ, ಫೋನು ಮಾಡಿಲ್ಲ, ಹಾಗೆ ಫೀಸು ಕಟ್ಟಿಲ್ಲ. ನಾ ಇಲ್ಲಿ ತುಂಬಾ ಬಿಸಿ ರೀ, ಅಲ್ಲಿ ಬಂದು ಫೀಸ್ ಕೊಟ್ಟೋಗಿ ನಮ್ಗೆ ಟೈಮಲ್ಲಿ ಸಿಗ್ಬೇಕು. ಅದಕ್ಕಲ್ಲಿ ನಾವು ಫೋನ್ ಮಾಡಿರೋದು. ನಿಮ್ಮ ತಾಯಿಗೆ 1 ವಾರದಿಂದ ಆರಾಮಿಲ್ಲದೆ 3 ದಿನಗಳ ಹಿಂದೆ ತಿಳ್ಕೊಂಡ್ಬಿಟ್ರು. ಆ ವಿಷಯ ನಿಮ್ಗೆ ತಿಳಿಸ್ಬೇಕಂದ್ರೆ ಎಷ್ಟು ಸರಿ ಫೋನ್ ಮಾಡೋ ನೀವು ಫೋನ್ ರಿಸೀವೇ ಮಾಡಿಲ್ಲ. ನಿಮ್ಮ ತಾಯಿ ಸಾಯುವಾಗ ಟೇಲರಿಂಗ್ ಮಾಡಿ ಕೂಡಿಟ್ಟು ಹಣ ನಿಮ್ಗೆ ಕೊಡ್ಬೇಕಂದಿದ್ರು. ಅದಕ್ಕೆ ನಾವು ಫೋನ್ ಮಾಡಿದ್ದು. ಅಯ್ಯೋ ದೇವ್ರೆ, ನಮ್ಮ ತಾಯಿ ತೀರೋದ್ರ. ಕೊನೆ ಗಳಿಗೆಯಲ್ಲಿ ನಮ್ಮ ತಾಯಿ ಮುಖ ನೋಡೋ ಭಾಗ್ಯನೂ ನನಗೆ ಸಿಗ್ಲಿಲ್ಲ ಅಲ್ವಾ? ನಾನು ಎಂತ ಪಾಪಿ. ನಾನಲ್ಲಿ ಬಂದು ಫೀಸ್ ಕಟ್ತೀನಿ, ನಮ್ಮ ತಾಯಿ ಟೇಲರಿಂಗ್ ಮಾಡಿ ಕೂಡಿಟ್ಟಿರೋ ಹಣನ ನೀವು ಆಶ್ರಮದ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ. ಸರಿ ಆಯ್ತು. ಒಂದು ತಿಂಗಳಾದ್ಮೇಲೆ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಸರಿ, ಏನ್ ಮಾಡ್ಲಿ? ಫೋನ್ ಮಾಡಿ ನೋಡ್ತೀನಿ. ಸತೀಶ, ಚೆನ್ನಾಗಿದ್ದೀಯಾ? ಹಲೋ ಅಮ್ಮ, ನಾನು ತುಂಬಾ ಬ್ಯುಸಿ ಇದ್ದೀನಿ. ಮತ್ತೆ ನನ್ನ ಕರ್ಕೊಂಡು ಹೋಗೋಕ್ ಬರ್ತೀನಿ ಅಂತ ಹೇಳಿದ್ದೆ, ಯಾವಾಗ ಬರ್ತೀಯಪ್ಪ? ಸರಿ ಆಯ್ತಮ್ಮ, 10 ನಿಮಿಷ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ. ಈಗ ಫೋನ್ ಇಡು. ಬೇಜಾರಾಗ್ಬೇಡ ಬಿಡು ಲಕ್ಷ್ಮಮ್ಮ. ಎಲ್ಲ ಮಕ್ಕಳು ಹೀಗೆ ಚಿಕ್ಕವರಿದ್ದಾಗ ಅಮ್ಮ ಅಮ್ಮ ಅಂತ ಹಿಂದಿಂದ ಓಡಾಡ್ತಿರ್ತಾರೆ. ಅದೇ ದೊಡ್ಡವರಾದ್ಮೇಲೆ ಹೆತ್ತವರನ್ನ ಕಣ್ಣೆತ್ತಿ ಸಹ ನೋಡಲ್ಲ. ಹಾ ಲಕ್ಷ್ಮಮ್ಮ, ನೋಡು ಸೀತಮ್ಮನ ಮಗ ಬರ್ತಾನೆ ಅಂತ ಕಾಟ ತೀರ್ಕೊಂಡೇ ಬಿಟ್ಲು. ಆದ್ರೂ ಮಗ ಬರ್ಲೇ ಇಲ್ಲ. ಸಾಕು ನಿಲ್ಸಿ. ನನ್ ಮಗ ಸತೀಶ ಏನು ಅಂತವನಲ್ಲ. ಅವನು ತುಂಬಾ ಬಿಸಿ ಅಂತೆ, ಅವನಿಗೆ ತುಂಬಾ ಕೆಲಸ ಇದೆಯಂತೆ. ಫೋನ್ ಮಾಡಿದಾಗ ಹೇಗಿದ್ಯಮ್ಮ ಅಂತ ಕೇಳ್ದ. ನೋಡ್ತಾ ಇರಿ, ಅವನು ಬಂದೇ ಬರ್ತಾನೆ. ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಹೋಗ್ತಾನೆ. ಇದೆಲ್ಲ ನಿಮ್ ಭ್ರಮೆ. ಎಲ್ಲ ಹೆತ್ತವರು ಪ್ರಾರಂಭದಲ್ಲಿ ಹೀಗೇನೆ ಹೇಳೋದು. ಇರ್ಲಿ ಬಿಡು, ನಿನ್ ಕರ್ಮ. ಆ ದೇವ್ರೇ ನಿನ್ನ ಕಾಪಾಡ್ಬೇಕು. ತಗೊಳ್ಳಿ, ಅಲ್ಲೆಲ್ಲ ಹೋಗ್ತೀನಿ. ಫೋನ್ ಮಾಡ್ತೀನಿ ಅಂದನು, ಫೋನೇ ಮಾಡಿದ್ದ. ನಾನೇ ಮಾಡ್ಬಿಡ್ತೀನಿ. ಹಲೋ ಮಗ ಸತೀಶ, 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂದನು, ಫೋನೇ ಮಾಡಿಲ್ಲ. ಎಲ್ಲಪ್ಪ ಇದೆಯಾ? ಎಸ್ ಸರಿ ಅಂತ ಹೇಳೋದಮ್ಮ ನಿಂಗೆ. ನಾನು ಎಷ್ಟು ಬ್ಯುಸಿ ಅಂತ ಗೊತ್ತಾ ನಿಂಗೆ? ನಿಂಗೋ ಹೊತ್ತು ಗೊತ್ತು ಒಂದು ಇಲ್ಲ. ಯಾಕೆ ಪದೇ ಫೋನ್ ಮಾಡಿ ನಾನು ತಲೆ ತಿಂತೀಯಾ? ಸರಿ ಇಡಮ್ಮ ಫೋನು. ಒಳಗೊಳಗೆ ಅರಿಯುವವಳು ಜೀವಹಿಂದಿ ಮಾಡಿ
ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತಮ್ಮ. ಅದೇನಂತ ಹೇಳು. ಅಮ್ಮ, ಮತ್ತೆ ನಿಂಗೆ ಗೊತ್ತಲ್ವಾ ಅಮ್ಮ, ಈ ಸಿಟಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ. ಮಗನ್ನ ಬೇರೆ ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ದೀನಿ. ಮಗನ ಫೀಸು, ಮನೆ ಖರ್ಚು ಎಲ್ಲ ನನ್ನ ಒಬ್ಬಂದೇ ಸಂಬಳದಲ್ಲಿ ಬಳಸೋದು ಕಷ್ಟ ಆಗುತ್ತಮ್ಮ. ಅದಕ್ಕೆ ಏನ್ ಮಾಡ್ಬೇಕಂತಿದ್ಯಪ್ಪ? ಅದಕ್ಕೆ ನಿನ್ನ ಸ್ವಲ್ಪ ದಿವಸ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕು ಅಂತ ನಾನು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದೀವಮ್ಮ. ಮಗ, ನಾನು ಇಲ್ಲೇ ಒಂದ್ ಮೂಲೆಯಲ್ಲಿ ಗಂಜಿನೋ ನೀರೋ ಕುಡ್ಕೊಂಡಿರ್ತೀನಪ್ಪ. ದಯವಿಟ್ಟು ನನ್ನನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ ಕಣಪ್ಪ. ನಿನಗೆ ಸ್ವಲ್ಪನೂ ತೊಂದರೆ ಮಾಡಲ್ಲ. ಒಂದ್ ಸ್ವಲ್ಪ ದಿವಸ ಅಮ್ಮ, ನನ್ನ ಅರ್ಥ ಮಾಡ್ಕೋ. 1 ತಿಂಗಳಾದ್ಮೇಲೆ ನಾನೇ ನಿನ್ನ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತಮ್ಮ, ಈಗ ರೆಡಿ ಆಗು, ನಾನು ನಿನ್ ಜೊತೆ ಬರ್ತೀನಿ. ದೀಪಾ, ದೀಪಾ, ಎಲ್ಲರೂ ಎಲ್ಲ ಹೋಗಿದ್ದೀರಾ? ಯಾರಾದ್ರೂ ಬಂದು ಸ್ವಲ್ಪ ನೀರು ಕೊಡ್ಬಾರ್ದಾ? ರಾಹುಲ್, ರಾಹುಲ್, ನಿಮ್ ಡ್ಯಾಡಿಗೆ ನೀರಂತೆ, ಒಂಚೂರು ನೀರ್ ತಂದು ಕೊಡು ಪುಟ್ಟ. ಅಮ್ಮ, ನಾನು ಇಲ್ಲಿ ಕೇಳಿ ಮಾಡ್ತಿದ್ದೀನಿ, ನೀನೇ ಕೊಡಮ್ಮ. ಅಪ್ಪನಿಗೆ ತಗೊಳಕ್ಕಾಗಲ್ವಾ? ಏ ರಾಹುಲ್, ಅಪ್ಪ ಅಮ್ಮ ಹೇಳೋ ಮಾತು ಕೇಳಕ್ಕಾಗಲ್ವಾ ನಿನಗೆ? ಇದೇ ನಾನಿನ ಅಪ್ಪ ಅಮ್ಮನಿಗೆ ಕೊಡೋ ಬೆಲೆ. ಮುಂದೆ ದೊಡ್ಡವನಾದ್ಮೇಲೆ ನಮ್ಮನ್ನು ನೋಡ್ಕೊಳ್ತೀಯೋ ಇಲ್ವೋ? ಅಪ್ಪ, ನೀನೇನು ಅಜ್ಜಿ ಮಾತಿಗೆ ಬೆಲೆ ಕೊಟ್ಟಿದ್ಯಾ? ಅಜ್ಜಿನ ನೀನೆ ಚೆನ್ನಾಗಿ ನೋಡ್ಕೊಂಡಿದ್ಯಾ? ಪಾಪ ಅಜ್ಜಿ ಇಲ್ಲೇ ಮನೇಲಿ ಒಂದು ಮೂಲೆಯಲ್ಲಿ ಗಂಜಿನೋ ನೀರೋ ಕುಡ್ಕೊಂಡಿರ್ತೀನಿ ಅಂತ ಅಂದ್ರೂ ಕೇಳಿಲ್ಲ. ಅವಳನ್ನ ಆಶ್ರಮಕ್ಕೆ ಕಳಿಸಿದೆ. ಅದು ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ದೇವೆ, ನನ್ನ ತಾಯಿ ಇದ್ದಿದ್ರೆ ತಿಂಡಿ ಮಾಡ್ದ್ಯಾ, ನೀರು ಕುಡ್ದ್ಯಾ ಅಂತ ಎಲ್ಲ ಕೇಳೋರು. ಆದ್ರೆ ಈಗ ಇಲ್ಲ. ಅಮ್ಮ, ನಾನು ಪಾಪಿ, ನಿಂಗೆ ತುಂಬಾ ದೊಡ್ಡ ಮೋಸ ಮಾಡ್ಬಿಟ್ಟೆ ಅಮ್ಮ. ನನ್ನಂತ ಕೆಟ್ಟ ಮಗ ಯಾವ ತಾಯಿಗೂ ಹುಟ್ಬಾರ್ದು. ಇಲ್ಲ ಇಲ್ಲ ಅಮ್ಮ, ನಾನು ಈಗಲೇ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ. ಅಮ್ಮ, ನಿಮ್ಮನ್ನ